ಅಲ್ಲೆಲ್ಲೆಲ್ಲೆಲ್ಲೆ ಗಿಡ ಎಲ್ಲ ಒಣಗೋಗ್ಬಿಟ್ಟ ಅವಳು. ಏನ್ ನನ್ನ ಹಡಬಿಟ್ಟಿ ಸೊಸಿಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ, ಬರೇ ಬೇಜವಾಬ್ದಾರಿತನ. ಸ್ವಲ್ಪ ನೋಡ್ಬೇಕು ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ. ನೋಡು ಗಿಡಗಳು ಹೆಂಗಾಗ್ಯಾವ, ಬಂದ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಇದನ್ನ ಇಲ್ಲ ನೋಡು ಬೇಬರ್ಷಿ ಅಂತ ಕೀಗೆ. ಈ ಹುಚ್ಚು ಬೋಷಡಿ 9 ಆದ್ರೆ ಇನ್ನೂ ಎದ್ದಿಲ್ಲ. ಇನ್ನು 9 ಗಂಟೆಗೆ ಎದ್ದು ಇಕ್ಕಿ ನಮ್ಗೆ ಎಲ್ಲರಿಗೂ ನಾಷ್ಟ ಮಾಡಿ ತಿನ್ಸೋ ಬಟ್ಟಿಗೆ ಮುಗಿದು ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗ್ತೇನೆ. ಏನ ಎತ್ತಕ್ಕಿನ ಕಟ್ಕೊಂಡ್ಬಂದಾನ ಏನ ನನ್ನ ಮಗ ಅಂತಿರೋ ಕಡೆ ಬುದ್ಧಿನೇ ಇಲ್ಲ ನನ್ನ ಮಗನಿಗೆ. ನಾನೇ ಎಂತ ಚಂದ ನಾನ್ ನೋಡ್ತೀನಿಪಾ ಚಲೋ ಸೊಸಿನ ತೊಗೊಂಬರ್ತೀನಿ ಅಂತ. ಇಲ್ಲ ನಾನು ಇಕ್ಕಿನ ಮದುವೆ ಆಗವ ಅಂತ ಹರಾಡಿ ಮದುವೆ ಮಾಡ್ಕೊಂಡ. ಹೋಗೋಗಿ ಹಾಳಾದಕ್ಕಿನ ಈ ಸೊಸಿ ಅಂತೂ ಎದ್ದು ಮಾಡೋಣ. ಇಲ್ಲೇ ಇಲ್ಲ. ಸೊಸಿ ಹಡ್ಬಿಟ್ಟಿ ಸೊಸಿ ಬಾಲೆ ಇಲ್ಲೇ ಸ್ಟಾರ್ಟ್ ಆತ್ವಾ. ಈ ಅತ್ತಿ ಹೊರದು ಸ್ವಲ್ಪ ಮಕ್ಕಳನ್ನ ಬಿಡಂಗಿಲ್ಲ ಕಡೆ. ಏನ್ ತಲೆ ತಿಂತಾರೇನೋ ನಂದ ಕಡೆ. ಲೇ ಕಮಲಿ ಬರ್ತೀಯೇನ? ಲೇ ಕಮಲಿ ಅವ್ವ ಕರ್ದಂಗ ಆಗತ್ ನೋಡು, ಹೋಗ. ನೀವು ಹೋಗ್ರಿ ಕಡೆ ನಿಮ್ಮ ಒಂದ ಕಡೆ. ಸ್ವಲ್ಪ ಮಕ್ಕಳನ್ನ ಬಿಡಂಗಿಲ್ಲ, ತಲೆ ತಿಂತಾರಂಗ. ಹೋಗ, ಏನಾರ ಕೆಲಸ ಇರ್ಬೇಕು. 9 ಹೋಗಿ ಎದ್ದು ಹೋಗ. ನೀವು ಅವ್ರೆ ಅಮ್ಮನ ತಾಳ ತಕೊಂಡ್ಕೊಂಡಿರಂಗ. ಏನ್ರಿ ಅತ್ತಿಯವರ ಯಾಕೆ ಕರೆದ್ರಿ? ಸ್ವಲ್ಪ ಹೊತ್ತು ಮಕ್ಕೊಂತಿದ್ದೆ ನಾನು ಆ ಕಡೆ. ಮಕ್ಕೊಂತಿ ಬಿಟ್ರೆ ರಾತ್ರಿ ಮಕ್ಕೊಂತೀನಿ. ಮಕ್ಕೊಂಡ್ಬಿಟ್ರೆ ಮತ್ತೆ ಗೊತ್ತೈತೆ ನಿಂಗೆ? ವಾರೇ ಬದುಕ್ ಬಗ್ಗೆ ಏನೋ ಚಿಂತೆ ಐತೆ ನನಗೆ? ಇಲ್ಲ, ಬರೀ 3 ಹೊತ್ತು ಮಕ್ಕೊಳ್ಳೋದು ತಿನ್ನೋದು ಮಕ್ಕೊಂಡ್ಬಿಟ್ರೆ ಏನು ಗೊತ್ತೈತೆ ನನಗೆ? ಅತ್ತಿಯವರ ಬೆಳಗ್ಗೆ ಯಾಕೆ ಬೈ ಆತೀರಿ? ನೀನ್ ಎಟ್ಟಗಿದ್ರೆ ನಾ ಯಾಕೆ ಬೈತಿದ್ನೆ? 3 ಹೊತ್ತು ಬರೀ ಬಿದ್ಕೊಂಡೇ ಇರ್ತೀಯಲ್ಲ. ಆ ಮಕ್ಕಳು ಚಿಂತೆ ಇಲ್ಲ, ಗಂಡನ ಚಿಂತೆ ಇಲ್ಲ. ಗಿಡ ನೋಡು ಹೆಂಗ್ ಒಣಗ್ಯಾವ. ನೀರ್ ಹಾಕ್ಬೇಕಾದ್ರೆ ಪ್ರಜ್ಞಾಪನೆ ಐತೆ ನಿಂಗೆ ಸ್ವಲ್ಪ? ಅಯ್ಯ ಅತ್ತಿಯವರ ಮಳಿ ಬಂದಿತ್ತಲ್ರಿ, ಮತ್ತೆ ನೀರ್ ಹಾಕ್ಬೇಕು. ಮಳಿ ಬಂದಿತ್ತಂತ ಸುಮ್ಮನಾಗಿದ್ದೆ ನಾನು. ಮಳಿ ಬಂದಿದ್ ನಿನ್ನೆ, ಇವತ್ತಲ್ಲ. ಅಲ್ಲಿ ನೋಡಲ್ ಗಿಡ ಹೆಂಗಿಯಾವ್. ಸರಿ ತಗೋರಿ, ಹಾಕ್ತೀನಂತೆ. ಒಟ್ಟು ನಾ ಹೇಳಿದ್ಮೇಲೆ ಮಾಡ. ನೀ ಏನು ಮಾಡಕ್ ಹೋಗ್ಬೇಡ, ಎಲ್ಲ ನಾ ಹೇಳಿದ್ಮ್ಯಾಗ ಮಾಡ. ಏನೇ ತಾವಂತೂ ಒಂದು ಕೆಲಸ ಮಾಡಂಗಿಲ್ಲ. ಎಲ್ಲ ಕೆಲಸ ಮಾಡಕ್ಕೆ ನಾನು ಎಲ್ಲದಕ್ಕೂ ಸಾಯ್ತಿ ನಾನು. ನಿಂತು ಬುದ್ಧಿ ಮಾಡಕ್ ಮಾತ್ರ ಶಣೆ ಅದಾರ. ನಿಂತು ಅಷ್ಟೆಲ್ಲ ನಿಂತು ಮಾತ್ರ ಸ್ವಲ್ಪ ನೀರು ಹಾಕ್ಬೇಕು. ನನಗ ಕರೆದು ಹೇಳ್ಬೇಕು. ಅದನ್ನ ತನಗೆ ಹಾಕಕ್ಕಾಗಂಗಿಲ್ಲ ಮತ್ತೆ. ಆ ಕಡೆ ತಿರುಗಿ ಯೋಚನೆ ಮಾಡಾತಿ? ಏನಿಲ್ರಿ ಅತ್ತಿಯವ್ರ. ಅವ್ರೇನ್ ಮಾಡಾಕ ನಿನ್ ಗಂಡ? ಅವ್ನಿಗೆ ಆಫೀಸ್ ಹೋಗ್ಬೇಕಂತ ಐತಂತೆ ನಿಲ್ಲಂತೆ. ಸೂಟಿ ಐತಂತ್ರಿ ಅತ್ತಿಯವ್ರ ಇವತ್ತೆ. ಹಾಳು ಮುಕ್ಕುದ್ಲೆ ಹೆಂಗ್ ಬಂದ್ ನಿಂತಾವಳಂಗ. ಸ್ವಲ್ಪ ಜಲ್ದಿನ ಎದ್ದು ಅಂಗಳಕ್ಕೆ ನೀರು ಹಾಕಿ ಪಟ ಜಳಕ ಮಾಡಿ ಪೂಜೆ ಮಾಡಬೇಕನ್ನೋದು ಇಲ್ಲೇ ಇಲ್ಲ. ಏನು ಸುಮಾರಿ ಕುಡಿಯೇನ ನನಗ ಕಡೆ. ಹೋಗ ಪಟ ಜಳಕ ಮಾಡೋಗಿ ನಾಷ್ಟ ಮಾಡೋಗ. I'm a Barbie girl in the Barbie world. Hi ಅಜ್ಜಿ, ಗುಡ್ ಮಾರ್ನಿಂಗ್. ಏನ್ ಮಾಡಾತಿ? ಅಯ್ಯ ನನ್ನ ಮೊಮ್ಮಗಳೇ, ಆಗ್ಲೇ ಎದ್ದು ಬಿಟ್ಯಾ? ಎದ್ದು ಜಳಕ ಮಾಡಿ ಫ್ರೆಶ್ ಆಗಿ ಬಂದೆ ನೋಡು. ನೋಡುವ ನನ್ನ ಮೊಮ್ಮಗಳವರ ಅಷ್ಟು ಬುದ್ಧಿ ಐತಿ. ನೋಡಿ ನಿಮ್ಮವ್ವ ಇನ್ನೂ ಎದ್ದು ಹಾಳು ಮುಗಿದ್ಲೆ ಹೆಂಗ ನಿಂತಾಳ. ನೋಡಿ ಕಲ್ಕೋರೆ ನಿನ್ನ ಮಗಳನ್ನ ನೋಡಿ ಕಲ್ಕೋ. ಅತ್ತಿಯವರೇ, ನನಗೇನು ನೀವು ನೋಡಿ ಕಲಿಬೇಕಂತ ಹೇಳಿರಿ. ನಾನು ಡೈಲಿ ಜಲ್ದಿ ಎದ್ದು ಮಾಡ್ತೀನಲ್ಲ. ನಾನು ಇವತ್ತೇನೋ ಅವ್ರ ಆಫೀಸ್ ಸುಟಿ ಇತ್ತು ಅಂತೇಳಿ ನಾನು ಒಂದಿನ ಲೇಟಾಗಿ ಎದ್ರು ಅಂತ ಎದ್ದಾಳಿದ್ದೆ. ದಿಸಾಲು ಎದ್ದು ನಾನೇ ಮಾಡ್ತೀನಲ್ರಿ. ನೀವೇನು ಮಾಡ್ತೀರನೇ? ನೀವು ನಿಂತು ಹೇಳ್ತೀರ ಅಷ್ಟೇ. ಅವ್ವ ಅಮ್ಮಣ್ಣಿ, ನನ್ನಗ್ಗ ಮಾತಾಡ್ತೀಯ ನೀನು? ನಾನೇನು ಮಾಡಂಗಿಲ್ಲ. ನಾ ಏನು ಮಾಡ್ಲಾರ್ದು ನನ್ನ ಮಗ ಇಷ್ಟು ದೊಡ್ಡವನಾಗೇನೆ? ತಪ್ಪ ಅತ್ತಿಯವರೇ, ತಪ್ಪಾತ್ರಿ ಪರ ಮಾತಾಡಿದ್ದೆ. ಸರಿ ತಗೋರಿ, ನಾ ಬರ್ತೀನಿ ಅಂತೀನಿ. ಅಂಗದಾರಿಗೆ ಸರಿ ತಗೋರಿ. ಏನು ಮಾಡಲಿ ನಾಷ್ಟಕ್ಕೆ? ಮಮ್ಮಿ ಮ್ಯಾಗಿ ಮಾಡ ಪ್ಲೀಸ್ ಮ್ಯಾಗಿ ಮಾಡ ಪ್ಲೀಸ್ ಮಮ್ಮಿ ಪ್ಲೀಸ್. ನನ್ನ ಮುದ್ದಿನ ಮಮ್ಮಿ ಪ್ಲೀಸ್. ನಾನೇನ ಮಾಡಕ್ ರೆಡಿ ಅದೀನಿ. ನಿಮ್ಮ ಅಜ್ಜಿ ತಿನ್ಬೇಕಲ್ಲ ನಾ ಮಾಡಿದ್ದು ಮ್ಯಾಗಿ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ಆಕಿ ಒಬ್ಬಕ್ಕಿಂತ ಸ್ವಲ್ಪ ಮ್ಯಾಗಿ ಮಾಡ, ನಮ್ಮೆಲ್ಲರಿಗೂ ಸ್ವಲ್ಪ ಉಪ್ಪಿಟ್ಟು ಮಾಡ. ಮಮ್ಮಿ ಅಜ್ಜಿ ಹೇಳಿದಲ್ಲ ಹಂಗ್ ಮಾಡ ಸುಮ್ಮನೆ. ನೀವಿಬ್ರು ಯಾವತ್ತು ಒಂದೋ ಅಲ್ಲ. ಸರಿ ತಗೋರಿ. ಹೆಂಗ್ ಹೋಗ್ತಾ ನೋಡಂಗ. ಅಜ್ಜಿ ನಾನು ಸ್ವಲ್ಪ ಆಟಕ್ಕೆ ಹೋಗ್ಬರ್ತೀನಿ. ಜಲ್ದಿ ಬಾ, ಮತ್ತೆ ನಾಷ್ಟ ಮಾಡ್ಬೇಕಿಲ್ಲ. ಹಿಂಗ ಬರ್ತೀನಿ. ಸರಿ ತಗೋ, ಹುಷಾರೇ. ವಾಕೆ ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತಕೊಂಡಿರ್ತೀನಿ. ನಾನು ಆರಾಮದಿನಿ, ನೀವು ಆರಾಮಿರಿ. ಎಲ್ಲರೂ ನಗನಗತ್ತ ಖುಷಿಯಾಗಿರಿ. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಐತಿ. ನಿಮ್ಮ ಸಪೋರ್ಟ್ ನನ್ನ ಮ್ಯಾಗ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ. ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನ ಇನ್ನೊಂದು ಚಾನಲ್ ಐತ್ರಿ, UK ಕಾಮಿಡಿ ಕಾರ್ಟೂನ್ ಅಂತೇಳಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮ್ಯಾಗ ಇರ್ತಿತ್ತು ಅಂದ್ಕೊಂಡಿರ್ತೀನಿ ನಾನು. ಏನ್ ಮಾಡಾತಿಲ್ಲ ನನ್ ಗಿಡ್ಡಿ ಮುದ್ದಿನ ರಾಣಿ? ಹೀಗ್ ಬಂದ್ರೆ ನೀವು ಎಷ್ಟೊತ್ತ ಕೈಲಿ ಹೋಗಿದ್ರಿ? ಬರೇ ಊರು ಅರಿಯಾಡೋದು ನೋಡ ನಿಮ್ದರ ಕೆಲಸ. ಗಿಡ್ಡು ಮೂಳಿ ಅದೆಷ್ಟರ ಸಿಟ್ ಮಾಡ್ಕೊಂಡಿಲ್ಲೇ? ಯಾರ್ದ ಸಿಟ್ಟು ಯಾರ್ದ ಮ್ಯಾಗ ಅನ್ಕೊಂಡು ಯಾರ ಮ್ಯಾಗ ಸಿಟ್ಟಾಗಿ? ಮತ್ತೆ ಯಾರ ಮ್ಯಾಗ? ನಿಮ್ ಸೊಸಿ ಮ್ಯಾಗ. 9 ಗಂಟೆ ಅದು ಯಾದ್ರೂ ಇನ್ನೂ ಎದ್ದಿದ್ದಿಲ್ಲ. ಈಗ ಎದ್ಲ ರಾಣಿ ಮರಾಣಿ. ಇರ್ಲಿ ಬಿಡೆ, ಯಾವಾಗ ಒಮ್ಮೆ ಮಕ್ಕೊಂಡಿರ್ತಾಳೆ. ಅದಕ್ಕೆ ಯಾಕೆ ಅಷ್ಟು ಚಿಟ್ ಚೀರ್ತಿ ಆಕಿನ ಮ್ಯಾಗ? ಪಾಪ ಯಾವಾಗ ನೋಡಿದ್ರೆ ಅದ್ರ ಮ್ಯಾಗ ಜಗಳ ಮಾಡ್ತಾನೆ ಇರ್ತೀಯಲ್ಲ. ಹೌದು, ನಾನು ಒಬ್ಬಕ್ಕೆ ಜಗಳ ಮಾಡಕ್ಕೆ ನಿಮ್ಮೆಲ್ಲರ ಕಂಡಿಗೆ ನಾ ಒಬ್ಬಕ್ಕೆ ಚುಚ್ಚಾತ್ ಬಿಟ್ಟೇನೆ. ಪಾಪ ನಾನು ಇರೋದು ಬೇಕಾಗಿಲ್ಲ ನಿಮಗೆ. ನಾನು ಹೋದ್ರೆ ಸಾಕಾಗೈತೆ ನಿಮಗೆ. ಅಯ್ಯೇ, ನಾನು ಯಾವಾಗ ಹಂಗಂದಿಲ್ಲಿ? ಅದಕ್ಕೆ ಯಾಕೆ ಇಷ್ಟ ಮಾಡ್ಕೊಳತಿ? ಬಿಡೆ ಹೋಗ್ಲಿ. ಶೋ ಸಗೀರಿ ಕಡೆ. ನಿಮ್ಗೆ ಗೊತ್ತಾಗಂಗಿಲ್ಲ ಯಾರು ನೋಡಿದ್ರೆ. ಈ ವಯಸ್ಸೊಳಗೆ ಏನ್ರಿಪ್ಪ ನಿಮ್ದು?
ಅಯ್ಯೋ ಮತ್ತೆ ಅಷ್ಟು ಸಿಟ್ಟಾಗಿದ್ದಿಲ್ಲ ಮತ್ತೆ ನೀನು ಸಿಟ್ಟು ಕರಗಿಸ್ಬೇಕಂದ್ರೆ ನಿಂಗೆ ಒಂದು ಮುತ್ತು ಕೊಡಬೇಕಲ್ಲ ಅದಕ್ಕೆ ಇಲ್ಲಾಂದ್ರೆ ಜಲ್ದಿ ಸುಮ್ಮನಾಗ್ಬಿಡ್ತಿದ್ದೀನಿ ನೀನು ಚೀ 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 ಏನು ಮಾನ ಇಲ್ಲ ಮರದಿಲ್ಲ ನೋಡು ಯಾರು ನೋಡಿದ್ರೆ ಏನು ಗತಿ ನಮ್ದು. ಯಾರು ನೋಡಿದ್ರೆ ಏನು ಮಾಡ್ಬೇಕಲೇ ನನ್ನ ಹೆಂಡತಿ ತಾಳಿ ಕಟ್ಟನಿಲ್ಲ ಹಿಂಗೆ ಸರಿ ತಗೋರಿ ಚಾ ಕೊಡ್ಲೆ ನಿಮಗೆ. ಬೇಡ ಬೇಡ ಈಗ ಬರ್ತಾ ಕುಡ್ಕೊಂಬಂದೆ ನಾನು ಸ್ವಲ್ಪ ಟಿವಿ ನೋಡ್ತೀನಿ ನ್ಯೂಸ್ ನೋಡ್ತೀನಿ ಡಿಸ್ಟರ್ಬ್ ಮಾಡಬೇಡ. ಹೋಗ್ರಿ ನೋಡ್ಕೊ ಹೋಗ್ರಿ ನಿಮ್ಗೆ ಯಾರು ಹಿಡ್ಕೊಂಡಾರ. ಅಯ್ಯೋ ನೀ ಹಿಡ್ಕೊಂತಿದ್ರೆ ನಾ ಯಾಕೆ ಬ್ಯಾಡ ಅನ್ಲಿ ಹಿಂಗ ಮಾತಾಡ್ತೀರಿ ಹೆಂಗ ಏನಾಗಿತ್ತು ಬೆಳಗ್ ಬೆಳಗ್ಗೆನೆ ಕುಡ್ದು ಬಂದಿರನ್ ಮತ್ತೆ. ಬೆಳಗ್ಗೆ ಕುಡಿಯಾಕ ನನಗೇನು ಉಚ್ಚ ಮಾಡಿ ಏನ ಪ್ರೀತಿಯಿಂದ ಯಾಕೆ ಮಾತಾಡಿದ್ರೆ ಕುಡ್ದು ಬಂದಾರಂತ ಅರ್ಥ. ಮತ್ ಕುಡ್ದಾಗ ಅಲ್ಲ ಇಂಥ ಮುತ್ತು ರಕ್ತಗಳು ಹೊರಗೆ ಬರೋದು. ಏನೋ ಮಾರೇ ಪ್ರೀತಿಯಿಂದ ಮಾತಾಡಿದ್ರು ತಪ್ಪ ಏನು ಕರ್ಮ ರೋಪ ಇದು ಬಿಡ ನಾನು ಟಿವಿ ನೋಡ್ಕೊಂತೀನಿ ಸರಿ ನಿನ್ನ ಜೊತೆ ಯಾರು ಮಾತಾಡ್ತಾರೆ. ನನ್ನ ಗಂಡು ಕೂಡ ನಾಚಿಕಿಲ್ಲ ಮಾನ ಇಲ್ಲ. ಪಗಲ ಮುಂದೆ ನಿಂತ್ಕೊಂಡು ಮುತ್ಕೊಳ್ಳೋಣ ಯಾರು ನೋಡಿದ್ರೆ ಆ ಸೊಸಿ ನೋಡ್ಕೊಂಡಿದ್ರೆ ಇಷ್ಟು ಸಿಕ್ಕರೆ ಇಷ್ಟು ದೊಡ್ಡದು ಮಾಡ್ತಾಳ ಮೊದ್ಲೆ ಸಿಕ್ಕಿ ಈಗ ನೋಡ್ಕೊಂಡ್ಬಿಟ್ರೆ ಮುಗ್ದೋಗಿತ್ತ. ಅತ್ತಿಯವರ ಮಾವರೇ ಮುತ್ತು ಕೊಟ್ರ ಅತ್ತಿಯವರ ಮಾವರೇ ಮುತ್ತು ಕೊಟ್ರ ಅದು ಹೊರ ಕೊಟ್ಟಾರ್ರಿ ಅಂತೇಳಿ ಅನ್ಕೊಂಡೆ ಚಿರಾಡಿ ಹೊಡ್ತಿದ್ಲ ಹಂಗ ಪುಣ್ಯ ಹಡೆಬಿಟ್ಟು ನೋಡಿಲ್ಲ.